ಅಂಕಲ್ ನೋಡಿ ಪ್ರಸಾದ ತಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೈಸ್. ನಮ್ಮ ಮಮ್ಮಿ ಬಂದರು ಶೂಟಿಂಗಿಂದ. ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮಿರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವಾಗ ರೆಡಿ ಆಗಿಬಿಟ್ಟೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಟೆಂಪಲ್ಗೆ ಹೋಗಬೇಕು, ರಾಧಾಕೃಷ್ಣ ಟೆಂಪಲ್ಗೆ. ನಿನ್ನೆ ಗ್ರಹಣ ಇದ್ದಿದ್ದರಿಂದ ನಮ್ಮ ಮಮ್ಮಿ ನನಗಂತ ಪೂಜೆ ಕೊಟ್ಟಿದ್ರು. ಸೊ ಅಲ್ಲಿ ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ನಮ್ಮ ಅಂಕಲ್ ಕೂಡ ರೆಡಿ ಆಗ್ತಾ ಇದ್ದಾರೆ. ನಾನು ನಮ್ಮ ಅಂಕಲ್ ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಇದು ಏನಪ್ಪ ಕಾರ್ಡ್ಸ್ ಕೊಡೋದಕ್ಕೆ ಹೋಗಿದ್ದಾರೆ. ನಮ್ಮ ಮಮ್ಮಿ ಇವತ್ತು ವ್ಲಾಗಲ್ಲಿ ಕಾಣಿಸಲ್ಲ. ವೈ ಬಿಕಾಸ್ ಅವರು ಶೂಟಿಂಗ್ ಹೋಗಿದ್ದಾರೆ. ಅವ್ರಿಗೆ ಇವತ್ತು ಶೂಟಿಂಗ್ ಇರೋದ್ರಿಂದ ಅವರು ಫುಲ್ ಡೇ ಬ್ಯುಸಿ. ಆ್ಯಂಡ್ ನಾನಿವಾಗ ಹಿಂಗೆ ರೆಡಿಯಾಗಿದ್ದೀನಿ. ಈಗ ನಾನು ಟೆಂಪಲ್ಗೆ ಹೋಗಬೇಕು. ನಾನು ವ್ಲಾಗ್ನ ಟೆಂಪಲ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ನೋಡಿ ನಮ್ಮ ಮಗು ಯಾಕೋ ಇಲ್ಲಿ ಬಂದುಬಿಟ್ಟಿದ್ಯಾ? ನಿದ್ದೆನಾ? ಬರೀ ನಿದ್ದೆ. ಎಲ್ಲಿ ಜಾಗ ಸಿಗುತ್ತೆ ಅದನ್ನು ಆಕ್ಯುಪೈ ಮಾಡ್ಕೊಂಡು ಮಲ್ಕೊಂಬಿಡೋದು. ಸರಿ ಸರಿ ಮಲ್ಕೋ ಮಲ್ಕೋ ಮಲ್ಕೋ. ಹೋಲಿ 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 ಇವತ್ತು. ಆಚೆ ಕಡೆ ಚಿಕ್ಕ ಮಕ್ಕಳು ಹೋಲಿ ಆಡ್ತಿದ್ರು ಗೈಸ್. ಅವನಿಗೆ ಚಿಕ್ಕ ಮಕ್ಕಳಂದರೆ ಲೈಕ್ ಅವನ ಹತ್ರ ಹೋಗಲ್ಲ, ಎದ್ರುಕೊಂತಾನೆ. ಚಿಕ್ಕ ಮಗ ಅಂದರೆ ಚಿಕ್ಕದಾಗಿ ಪುಟ್ಟದಾಗಿ ಇರ್ತಾರಲ್ಲ, ಅವ್ರ ಹತ್ರ ಹೋಗಲ್ಲ, ಅವನೇ ಎದ್ರುಕೊಂತಾನೆ. ಆ್ಯಕ್ಚುಲಿ ಮಕ್ಕಳು ಇವ್ನು ನೋಡಿ ಎದ್ರುಕೊಂಡ್ರೆ ಇವನು ಅವ್ರನ್ನ ನೋಡ್ಕೊಂಡು ಎದ್ರುಕೊಂತಾನೆ. ಹಾಗಾಗಿ ಇಲ್ಲಾಂದರೆ ಅವ್ರು ಈ ಕಡೆ ರೋಡಲ್ಲಿ ಆಟಾಡ್ತಾಯಿದ್ರು. ಹೋಗಲ್ಲಿ ನಿಂತ್ಕೊಂಡು ಬೊಗಳುತ್ತಾ ಇದ್ದೆ ಇಷ್ಟೊತ್ತಿಗೆ. ಏನೋ ಹೋಗಿಲ್ಲ, ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಗೈಸ್. ತುಂಬ ಸುಸ್ತಾಗುತ್ತೆ. ಮನೇಲಿದ್ದೇನೆ ಎಷ್ಟು ಸುಸ್ತಾಗುತ್ತೆ. ಎಲ್ಲರೂ ಆದಷ್ಟು ಚೆನ್ನಾಗಿ ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಮತ್ತು ಎಳ್ನೀರು ಕುಡೀರಿ, ಹೈಡ್ರೇಟ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸುಸ್ತಾಗ್ತೈತೆ ಮಾತಾಡ್ತಾ ಇರೋದಕ್ಕೆ. ಓಕೆ ಗೈಸ್, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಮ್ಮ ಮೇಡಮ್ಮು ಏನ್ರಿ ನಿಮ್ಮ ಡ್ರಮ್ಮು ನೀವು? ಇದರಲ್ಲಿ ಯಾವ ಡ್ರಮ್? ಓಕೆ ಸಾರಿ ಆಯಿತಾ? ಫ್ರೆಶ್ ಅಪ್ ಆಗಿತ್ತು. ಎಲ್ಲೋ ಇದ್ರಿ ಇಷ್ಟು ದಿನ? ಸುಸ್ತಾಗ್ಬಿಟ್ಟಿದ್ದೀರಾ? ಸ್ಟ್ರೆಸ್, ಮದುವೆ ಸ್ಟ್ರೆಸ್. ಫ್ರೆಶ್ ಅಪ್ ಆದ? ಬ್ರೇಕ್ಫಾಸ್ಟ್ ಮಾಡೋದು. ಜೋರಾಗಿ ಮಾತಾಡು. ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಬನ್ನಿ. ಸ್ನಾನ ಮಾಡೋದು. ಬೆಳಗ್ಗೆ ಹೇರ್ ಕಟ್ಗೆ ಹೋಗೋದು ತುಂಬ ಲೇಟ್ ಆಗೋಯಿತು. ಅಂದರೆ ಲೇಟ್ ಆಗಿಲ್ಲ, ಬೇಗ ಹೋದೆ. ಅಲ್ಲಿ ಕಸ್ಟಮರ್ ಇದ್ದರು, ಹಂಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಇವತ್ತು ಮಾತ್ರ ದಿನ ಲೇಟ್ ಗೈಸ್. ನಮ್ಮ ಅಂಕಲ್ ಸ್ನಾನ ಮಾಡೋದು, ಅವರು ಸ್ವಲ್ಪ ಟೈಮ್ ತೊಗೊತಾರೆ. ನಮ್ಮ ಥರ ಬೇಗ ಚಕ ಅಂತೆಲ್ಲ ಸ್ನಾನ ಮಾಡ್ಕೊಂಬರಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಅವ್ರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಪಾಪ ಲೇಟ್ ಆಯಿತು. ಅವರು ಬಂದು ತಿಂದ್ಬಿಟ್ಟು ಹೋಗ್ತೀವಿ. ಇವ್ನು ನೋಡಿ ಕೊಕ್ಕ ಯಾವಾಗ ತಾನ ಇವನಿಗೆ ನಾಳೆ ಕಳಿಸ್ತೀವಿ. ಎಲ್ಲಿ ಗ್ರೂಮಿಂಗಾ? ಹೌದಾ? ನೋಡಿ ಗಾಯ್ಸ್, ನನ್ನ ಮದುವೆಗೆ ಎಲ್ಲರೂ ಗ್ರೂಮಿಂಗು. ನಮ್ಮ ಮಗುನೂ ಗ್ರೂಮಿಂಗ್. ನನ್ನ ಮಗು ಗ್ರೂಮಿಂಗ್ ಆಗಲ್ಲ ಗೈಸ್, ಯಾಕಂದರೆ ಅದಕ್ಕೆ ವಯಸ್ಸಾಗಿದೆ. ಪಾಪ ಚಿಕ್ಕ ಮಗು, ಸ್ಕಿನ್ನೆಲ್ಲ ಪಾಪ ಅವನಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವನು ದೊರೆ ಮಗನಿಗೆ ಗ್ರೂಮಿಂಗ್ ಅಂತೆ ನೋಡಿ. ಅಷ್ಟೇ. ಹ್ಯಾಪಿ ಹೋಲಿ ಕೃಷ್ಣಪ್ಪ. ಹ್ಯಾಪಿ ಹೋಳಿ ಎಲ್ಲರಿಗೂ. ಹ್ಯಾಪಿ ಹೋಳಿ. ಎಲ್ಲರೂ ಸೇಫಾಗಿ ಹೋಲಿ ಆಡಿ. ಗೈಸ್, ನಾವಿಲ್ಲಿ ಅದೇ ಹೋಮಕ್ಕೆ ಕೊಟ್ಟಿದ್ರು ನಮ್ಮ ಮಮ್ಮಿ, ಅದರದ್ದು ಈಸ್ಕೊಂಡು ಹೋಗೋದಕ್ಕೆ ಪ್ರಸಾದ ಎಲ್ಲ ತೊಗೊಂಡು, ಇದು ಪ್ರಸಾದ ತೊಗೊಂಡು ಇವಾಗ ಇನ್ನು ಅಲ್ಲಿ ಊಟ ಕೊಡ್ತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಎಷ್ಟು ಚೆನ್ನಾಗಿದೆ ಇಲ್ಲಿ. ಫುಲ್ ವಾತಾವರಣನೇ ಚೆನ್ನಾಗಿದೆ ಗೈಸ್. ಇದು ನಮ್ಮ ಮನೆ ಹತ್ರನೇ ಇರೋದು ರಾಧಾಕೃಷ್ಣ ಟೆಂಪಲ್. ನಾವೇನೇ ಪೂಜೆ ಅದು ಇದು ಇದ್ರೆ ನಾವು ಇಲ್ಲೇ ಕೊಡೋದು. ತುಂಬ ಚೆನ್ನಾಗಿದೆ ಈ ಟೆಂಪಲ್. ನೋಡಿ ಪ್ರಸಾದ ತಂದಿದ್ದಾರೆ. ಆದರೆ ನಾವು ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಬಂದಿರೋ ಕಾರಣ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ನಾವು ಇಲ್ಲೇ ತಿಂತಾ ಇದ್ವಿ. ಅದು ತಟ್ಟೆ ನೋಡ್ತಿದ್ರೇನೆ ಆಸೆ ಆಗ್ತಾ ಇದೆ ಗೈಸ್, ತಿನ್ನಬೇಕು ಅಂತ.
ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಇಲ್ಲೆಲ್ಲ ಪೂಜೆ ಎಲ್ಲ ಪ್ಲೇಟ್ ಮುಗಿತು. ಇಸ್ಕೊಂಡ್ಬರ್ಲಾ? ಇನ್ನೊಂದು ಪ್ಲೇಟಾ? ಯಾಕೆ? ಅಲ್ಲ ಇದ್ರ ಮೇಲೆ ಕವರ್ ಮಾಡ್ತಾರೆ. ಹೌದು ಬೇಕು. ಮರ್ತೋಗ್ಬಿಟ್ರು ಗೈಸ್. ಅವಾಗ ಮತ್ತೆ ಹೋಗ್ಬೇಕು ಕೇವಲಿ. ಇಲ್ಲ ಅಲ್ಲಿ ಮನೆಗೆ ಬಂದಿದ್ದಾಯಿತು. ಪ್ರಸಾದನ ತಂದ್ವಿ. ನಮ್ಮ ಪಪ್ಪ ಇವಾಗ ಬಂದರು. ಆಯಿತಾ ಕಾರ್ಡ್ ಡಿಸ್ಟ್ರಿಬ್ಯೂಷನ್? ಎಲ್ಲ ಆಯಿತು. ಕೆಲವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀನಿ, ಕೆಲವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ನೋಡಿಕೊಂಡು. ಈಗ ನನ್ನ ತಂಗಿ, ನಮ್ಮ ಡ್ಯಾಡಿ ನೋಡಿ ಗೈಸ್ ಲಿಸ್ಟು ನಮ್ಮಪ್ಪ ಜಾಸ್ತಿ ಇದೆ, ವೆಡ್ಡಿಂಗ್ ಲಿಸ್ಟು. ಈಗ ನನ್ನ ತಂಗಿ ಮತ್ತು ನಮ್ಮ ಪಪ್ಪ ಈಗ ಇನ್ನೂ ಕಾರ್ಡ್ಸ್ ಕೊಡೋಕೆ ಹೋಗ್ತಾರಂತೆ. ನಾವು ಇವಾಗ ಒಂಚೂರು ಪ್ರಸಾದ ತಿನ್ಕೊಂಡು ರೆಸ್ಟ್ ಮಾಡೋದಷ್ಟೇ, ಇನ್ನೇನಿಲ್ಲ. ಈಗ ಮದುವೆ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಆಮೇಲೆ ಮತ್ತೆ ನೆಕ್ಸ್ಟ್ ವೀಕಿಂದ ನನಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಈಗ ಒಂಚೂರು ಪ್ರಸಾದ ತಿನ್ಬಿಟ್ಟು ಸಿಗ್ತೀವಿ ಗೈಸ್. ಇವಾಗ ನಮ್ಮಪ್ಪ ಮತ್ತು ನನ್ನ ತಂಗಿ ಇಬ್ಬರು ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂದರೆ ನನ್ನ ತಂಗಿ ಫ್ರೆಂಡ್ ಮನೆಗೆ ಕಾರ್ಡ್ ಕೊಡೋಕೆ ಹೋಗ್ತಾ ಇರೋದು. ಎಲ್ಲಿ ಫ್ರೆಂಡ್ ಮನೆ ಲೊಕೇಶನ್ ಅಂದರೆ ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಗೈಸ್, ಹತ್ರ ಏನಿಲ್ಲ. ಹೋಗ್ಬಿಟ್ಟು ಕಾರ್ಡ್ಸ್ ಕೊಟ್ಟು ಬರ್ತಾ ಇದ್ದಾರೆ. ನಮ್ಮ ಮಮ್ಮಿನೂ ಆನ್ ದ ವೇ, ಶೂಟಿಂಗ್ ಮುಗೀತಂತೆ, ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಬರ್ತಿದ್ದಾರಂತೆ. ಇವ್ರು ಬರೋಷ್ಟರಲ್ಲಿ ನಾನು ಮತ್ತೆ ಏನಾದರೂ ಸ್ವಲ್ಪ ರೈಸು ಅದೇನೋ ಇದು ಮಾಡಬೇಕು ಅಂತ ಇದ್ದರೆ ಮಾಡಿಬಿಟ್ಟು, ನಂದು ಸ್ವಲ್ಪ ಏನೋ ಅದು ಇದು ಐಟಮ್ಸ್ ಎಲ್ಲ ಎತ್ತಿಟ್ಕೊಳ್ಳೋದಿದೆ ಗೈಸ್. ಅದೆಲ್ಲ ನಾನು ಇನ್ನೂ ಏನೂ ಮಾಡ್ಕೊಂಡಿಲ್ಲ. ಅದೆಲ್ಲ ಮಾಡಿಕೊಂಡು ಸಿಗ್ತೀನಿ. ನೋಡಿ ಇವಳೇನೋ ಬಳ್ಕೊಂತವಳು ಮಗುಗೆ. ತೋರ್ಸಮ್ಮ ಮಗು, ನನ್ನ ಮಗುವೇ. ಏನಿದು? ನೋಡಿ ಗೈಸ್, ಡಾಟ್ ಆ್ಯಂಡ್ ಕೀ ಸ್ಟ್ರಾಬೆರಿ ಡ್ಯೂ ಟಿಂಟೆಡ್ ಸನ್ಸ್ಕ್ರೀನ್. ಆ್ಯಕ್ಚುಲಿ ಇದು ನಾವು ಶಾಪ್ ಮಾಡೋಕ್ಕೆ ಹೋಗಿದ್ವಿ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ. ನನಗೆ ಅದ್ರ ಮೇಲೆ ಅಷ್ಟು ಇದಿರಲಿಲ್ಲ, ಅಂದರೆ ಇವಾಗೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಾರಲ್ವ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಅಂತ. ಸೊ ಇವಳು ಒಂದೇ ಸತಿ ಟಿಂಟೆಡ್ ಸನ್ಸ್ಕ್ರೀನ್ ಇದ್ದರೆ ಚೆನ್ನಾಗಿರುತ್ತೆ, ಲೈಕ್ ಇದು ಹಚ್ಕೊಂಡ್ರೆ ಏನೋ ಫೌಂಡೇಶನು ಬೇಡ ಏನೂ ಬೇಡ ಅಂತ ಅಂದ್ಲು. ಬಟ್ ನನಗೆ ಅದು ಏನು, ನನಗೆ ಅದು ಚೆನ್ನಾಗಿದೆಯಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಕವರೇಜ್ ಚೆನ್ನಾಗಿ ಕೊಡ್ತಾ ಇದೆ. ಆ್ಯಂಡ್ ಆಲ್ಸೋ ನಾನು ರಿವ್ಯೂಸ್ ನೋಡಿಬಿಟ್ಟೆ ತೊಗೊಂಡಿತ್ತು. ಕವರೇಜ್ ಚೆನ್ನಾಗಿ ಕೊಡ್ತಿದ್ಯಂತೆ, ರಿವ್ಯೂಸ್ ನೋಡಿಬಿಟ್ಟೆ ತೊಗೊಂಡ್ಲಂತೆ. ಮತ್ತು ಏನೇನೋ ಇಟ್ಕೊಂಡಿದ್ದಾಳೆ ಗೈಸ್ ಓಲ್ಡ್ ಐಟಮ್ಸು, ನೀವು ನೋಡಬೇಕು. ತುಂಬ ಮೇಡಮ್ ಅವರು ಎಕ್ಸ್ಪೆನ್ಸ್ ಜಾಸ್ತಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಬ್ಬರು ಕೂಡ ಬ್ರ್ಯಾಂಡ್ ಕಾನ್ಷಿಯಸ್ ಜಾಸ್ತಿ. ಅದರೊಳಗಿಂತ ಜಾಸ್ತಿ ನಾನೇ. ನನಗೆ ಏನಾದರೂ ಐಟಮ್ ತೊಗೊಂಡ್ರೆ ಅದು ಅಂದರೆ ಜಾಸ್ತಿ ದಿನ ಬರಬೇಕು, ಬಾಳಿಕೆ ಬರಬೇಕು. ಆಮೇಲೆ ರಿಚ್ ಕಿಡ್ಸ್ ಅನ್ಕೊಂಬಿಟ್ಟಿರಪ್ಪ, ಆಗಲ್ಲ ಏನಿಲ್ಲ. ಅಂದರೆ ಅವಾಗಿಂದನೂ ನನಗೆ ಸ್ವಲ್ಪ ಅದೊಂದು ತಲೆಯಲ್ಲಿ ಕಾನ್ಷಿಯಸ್ ಜಾಸ್ತಿ. ಬಿಕಾಸ್ ಸ್ಕಿನ್ ಅಲ್ವಾ, ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ ಹಾಕ್ಬಿಟ್ಟು ಸ್ಕಿನ್ ಹಾಳು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಏನೇ ಒಂದು ಬಟ್ಟೆ ತೊಗೊಂಡ್ರು, ಶೂ ತೊಗೊಂಡ್ರು, ಇಲ್ಲ ಕೆಲವೊಂದು ಏನೋ ಸ್ಕಿನ್ ಐಟಮ್ಸ್ ತೊಗೊಂಡ್ರು, ಏರ್ ಐಟಮ್ಸ್ ಏನೇ ತೊಗೊಂಡ್ರು ಐಲ್ ಚೆಕ್. ನಾನು ಅದು ಬ್ರ್ಯಾಂಡ್ ಅಥವಾ ತುಂಬ ಚೆನ್ನಾಗಿರುತ್ತೆ, ಎಷ್ಟು ದಿನ ಬರುತ್ತೆ, ಅದರಿಂದ ಏನೂ ಹಾರ್ಮ್ ಆಗಲ್ವ, ಅದೆಲ್ಲ ಚೆಕ್ ಮಾಡಿಬಿಟ್ಟೆ ನಾನು ತೊಗೊಳ್ಳೋದು. ಹಾಗಾಗಿ ಇವಳು ಏನೇನು ಐಟಮ್ಸ್ ಇಟ್ಕೊಂಡಿದ್ದಾಳೆ. ದಿಸ್ ಇಸ್ ನ್ಯೂ ವ್ಯಾಲೆಟ್ ಗೈಸ್. ನನಗೂ ಇದು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ನನ್ನ ಹತ್ರ ಲ್ಯಾವಿ ವ್ಯಾಲೆಟ್ ಇರೋದು, ಅವಳು ಇವಾಗ ಒಂದು ಹೊಸ ತರಿಸ್ಕೊಂಡಿದ್ದಾಳೆ, ಅದು ಚೆನ್ನಾಗಿದೆ. ಅವಳು ಸ್ಕಿನ್ ಕೇರ್ ಏನು ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಮೋಸ್ಟ್ಲಿ ಅವಳು ಏನಾದರೂ ಮಾಡ್ತಾಳೋ ವಿಡಿಯೋ ನೋಡಬೇಕು. ಸೊ ಈಗ ರೆಡಿನಾ? ಎಸ್ ರೆಡಿ. ಲೇಟ್ ಆಗಿಬಿಟ್ಟಿದೆಯಾ? ಹೋಗಿ ಬರೋದು ಬರೀ ಅವರೊಬ್ಬರು ಮನೆ ಕೊಟ್ಟು ಬರೋದಷ್ಟೇ ಗೈಸ್. ನೋಡಿ ಗೈಸ್, ಬಂಡಿ ಮಕ್ಕಳಮ್ಮ ದೇವಿದು. ಇದು ಯಾವ ಇಯರ್ದು ಗೊತ್ತಾ? 2024. ಇದರಲ್ಲಿ ದೇವ್ರಿರೋದ್ರಿಂದ ನಾವು ಡಿಸ್ಪೋಸ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ದೀವಿ ನನ್ನ ರೂಮಲ್ಲಿ. ಅವರಿದ್ದಾರೆ ನೋಡಿ, ಇವರಿದ್ದಾರೆ ನೋಡಿ, ನನ್ನ ಮಗು, ನಾನು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇವರೆಲ್ಲ ಹೋದ್ಮೇಲೆ ಸಿಗ್ತೀನಿ. ನಮ್ಮ ಮಮ್ಮಿ ಬಂದರು ಶೂಟಿಂಗಿಂದ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅವರು. ಏನಕ್ಕೆ ಅಂದರೆ ಏನೋ ಒಂದು ವಿಷಯ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಹಾಯ್, ಹಲೋ. ಹೋಗಿ ಬಂದ್ರ ಶೂಟಿಂಗ್ಗೆ? ಎಸ್. ಏನಿದು ಗೆಟಪ್? ಇದು ಆಸೆ ಸೀರಿಯಲ್ದು ರೋಹಿಣಿ ಅಮ್ಮನ ಪಾತ್ರ. ಮೇಕಪ್ ಮಾಡ್ಕೊಂಡು ಹಂಗೆ ಬಂದ್ಬಿಟ್ರ? ಯೂಶಲಿ ಹಂಗೆ ಬರೋದಲ್ವಾ. ಆಯ್ತಾ, ರೆಡಿಯಾಗಿ ಹೋಗೋದು, ವಾಪಸ್ ಬರೋಕೆ ರೆಡಿಯಾಗಿ ಬಂದ್ಬಿಡೋದು.
ಗೈಸ್ ಇವಾಗ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೇ ವಿದ್ಯಾರಣ್ಯಪುರ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಮಮ್ಮಿ ಮತ್ತು ನಮ್ಮ ಅಂಕಲ್ ಇಬ್ಬರು ಹೋಗ್ತಾ ಇದ್ದಾರೆ. ನಾನು ಹೋಗ್ಬೋದಿತ್ತು, ಆದರೆ ನಮ್ಮ ಮಗುನ ನೋಡ್ಕೊಳೋರು ಯಾರೂ ಇಲ್ಲ ಮನೇಲಿ, ಹಾಗಾಗಿ ಇವರಿಬ್ಬರೇ ಹೋಗ್ತಾ ಇದ್ದಾರೆ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಬಾಯ್ 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 ಬಾಯ್. ಗೈಸ್ ಏನು ಗೊತ್ತಾ, ಈ ನನ್ನ ಮದುವೆ ಪುರೋಹಿತ್ರನ್ನ ಬುಕ್ ಮಾಡಿದ್ವಿ ಒಬ್ರಿಗೆ, ಬಟ್ ಅವರು ಏನೋ ಆ ಡೇಟ್ಗೆ ಅವೈಲಬಲ್ ಇದ್ದಾರೆ ಇಲ್ಲ ಅದು ಇನ್ನೂ ಡೌಟು. ಆ್ಯಂಡ್ ಇನ್ನೊಂದು ಏನಂದರೆ ಅವರು ಪ್ರೈಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ಸುಮ್ಮನೆ ರೀ, ಮಾತಾಡ್ತಾ ಇದ್ದೀನಿ ತಾನೇ ವಿಡಿಯೋಲಿ, ಬರ್ತೀನಿ ಇರು ಒಳಗಡೆ. ಅವ್ರು ಹೋದ್ರು ದೇವಸ್ಥಾನಕ್ಕೆ. ಅದೇ ಏನಂದರೆ ಅವರು ಬೈ ಕಡೆ ಬಾ ಒಳಗಡೆ ಹೋಗೋಣ. ಗೈಸ್ ಈಗ ಮುಹೂರ್ತಕ್ಕೆ ಅಂದಮೇಲೆ ಎಲ್ಲರೂ ಅದೆಷ್ಟು ಕೇಳ್ತಾರೆ ಏನೋ ಗೊತ್ತಿಲ್ಲ, ಬಟ್ ನಾವು ಬುಕ್ ಮಾಡಿದ್ದು ಇವ್ರ ಹತ್ರನೇ ಇದು ಮುಹೂರ್ತ ಮಾಡಿಸ್ಕೋಬೇಕು, ಪುರೋಹಿತರು ಇವ್ರಿಗೆ ಬುಕ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದಿತ್ತು. ಬಟ್ ಅವರೇನೋ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ, ವಿಚ್ ಇಸ್ ನಾಟ್ ಅಟ್ ಆಲ್ ವರ್ತ್. ಮುಹೂರ್ತಕ್ಕೆಲ್ಲ ಅಷ್ಟು ಪ್ರೈಸು ವರ್ತಿಲ್ಲ ಅಂತ ಅನಿಸ್ತು. ಹಾಗಾಗಿ ನಾನು ನಂಬೋದು ದೇವಸ್ಥಾನ, ನಾನು ನಂಬೋದು ದೇವರು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ತಾಯಿ ವಿದ್ಯಾರಣ್ಯಪುರಲ್ಲಿದೆ, ಅಲ್ಲೊಂದು ಸತಿ ಹೋಗಿ ವಿಚಾರಿಸ್ಕೊಂಬರ್ಬೇಕು ಅಂತ ಹೋಗ್ತಾ ಇದ್ದಾರೆ. ಅಲ್ಲೇನಾದರೂ ಓಕೆ ಆದರೆ ಅವರೇ ಬರ್ತಾರೆ. ನನಗೂ ಯಾಕೋ ಇಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದು ಮೊದಲನೇ ಪುರೋಹಿತರು ನಾವು ಬುಕ್ ಮಾಡ್ಕೊಂಡಿದ್ದು ನಮಗೇನೋ ಅಷ್ಟು ಅಂದರೆ ಮನೇಲೆಲ್ಲರೂ ಬೇಡ ಅಂದರೆ ಆ ಅಮೌಂಟು ವರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನನಗೂ ಯಾಕೋ ಮುಹೂರ್ತಕ್ಕೆಲ್ಲ ಅಷ್ಟು ಕೊಡೋದು ನೆಸೆಸಿಟಿ ಇಲ್ಲ. ಅವ್ರು ಎಷ್ಟು ಕೇಳಿದ್ದಾರೆ ಅಮೌಂಟು ಏನು ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಬಟ್ ನಮ್ಗೆ ಯಾಕೋ ಮನೇಲಿ ಯಾರಿಗೂ ಅದು ಇಷ್ಟ ಆಗಿಲ್ಲ, ಹಾಗಾಗಿ ಈಗ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಬುಕ್ ಮಾಡ್ಕೊಂಬರೋದಕ್ಕೆ ಅಷ್ಟೇ. ಗೈಸ್ ಈಗ ಟೈಮು 2:30 ಆಗ್ತಾಯಿದೆ. ಊಟ ಮಾಡಬೇಕು. ನನಗೆ ಈ ನಡುವೆ ತುಂಬ ಹೊಟ್ಟೆ ಹಸಿವು ಆಗ್ತಾಯಿದೆ. ಊಟ ಮಾಡಬೇಕು ಅಂತ ಏನಾದರೂ ಪ್ರಿಪೇರ್ ಮಾಡಿಬಿಟ್ಟು ತಿಂದ್ಬಿಟ್ಟು ಸಿಗ್ತೀನಿ. ಏನು ಬೇಕು ಇವನಿಗೆ? ಹಿಂಗೆ 1000 ಸತಿ ಹಿಂಗೆ ಮಾಡ್ತಾ ಇರಬೇಕು, ಇಲ್ಲಾಂದರೆ ಇವನಿಗೆ ಅದೇನೋ ಸಮಾಧಾನನೇ ಆಗಲ್ಲ. ಏನಪ್ಪ ಗೈಸ್, ಇವನಿಗೆ ಏನು ಗೊತ್ತಾ, ಇವನಿಗೆ ಈ ಥರ ಮಾಡ್ತಾ ಇರಬೇಕು, ಅವನಿಗೆ ನೆನಪಾಗಬೇಕು, ಓ ಈ ಥರ ಒಬ್ರು ಯಾರೋ ಇದ್ದಾರೆ ಮನೇಲಿ, ಈ ಥರ ಬಂದು ಹಿಂಗೆ ಮಾಡಿಸ್ಕೊಳ್ಳೋಣ ಅಂತ. ಆವಾಗ ಹಿಂಗೆ ಓಡಿ ಬಂದ್ಬಿಡ್ತಾನೆ, ಈ ಥರ ಹಿಂಗೆ ಮಸಾಜ್ ಮಾಡಿಕೊಡು ಅಂತ. ಇಲ್ಲಾಂದರೆ ನಮ್ಮ ಮನೇಲಿ ಯಾರೂ ಇಲ್ಲಾಂದರೆ ನನ್ನ ಹತ್ರ ಬರ್ತಾನೆ. ಎಲ್ಲರೂ ಇದ್ದಾಗ ನಾನು ಇದ್ದೀನೋ ಇಲ್ವೋ ಅಂತಲೂ ಇವನು ಕೇರ್ ಮಾಡಲ್ಲ. ಅಲ್ಲಿವರೆಗೂ ಇವನಿಗೆ ನಾನು ನೆನಪಾಗ್ತೀನಾ? ಹೋಗ್ಲಿ, ನಿನಗೆ ಹೇಳು, ನಾನು ನೆನಪಾಗ್ತೀನಾ? ಯಾರು ಇಲ್ದಾಗ ನಾನು ನೆನಪಾಗ್ತೀನಲ್ಲ, ಅದೇ ಎಲ್ಲರೂ ಇದ್ದಾಗ ಯಾಕೆ ನಾನು ನೆನಪಾಗಲ್ಲ? ಅಲೋ, ಏನು ನೋಡಿ ಗೈಸ್, ಇವನು ಬುದ್ಧಿ ನನಗೆ ಏನು ಮಾಡೋಕ್ಕಾಗಲ್ಲ. ಮುಖ ಪ್ರಾಣಿಗಳು. ನಮ್ಮ ಮಮ್ಮಿ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದಾನೆ ಪಾಪ ಅವನು. ನಮ್ಮಮ್ಮ ನಮ್ಮ ಅಜ್ಜಿ ಮನೆ ಹತ್ರ ಹೋಗಿದ್ದಾರೆ, ಹಂಗೆ ದೇವಸ್ಥಾನದಿಂದ ಏನೋ ತೊಗೊಂಬರ್ಬೇಕು ಅಂತ. ಅವ್ರು ಬರೋದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮು 4 o'clock ಆಯಿತು ಗೈಸ್. ಊಟ ಮಾಡಬೇಕು, ಇನ್ನೂ ಊಟ ಕೂಡ ಮಾಡಿಲ್ಲ. ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಜನಕ್ಕೆ ಕೊಟ್ಟೆ? ಅವ್ರು ಕೇಳ್ತಾ ಇದ್ರು 5 ನೋಡು, ಟಯರ್ಡ್ ಆಗಾಯ್ತು ಹೋಗ್ಗುರು. ನಿನ್ನ ಮುಖ ತೋರಿಸು. ಯಾರ್ಯಾರ ಮನೆಗೆ ಹೋಗಿದ್ದೆ ಹೇಳು? ಅವ್ರವ್ರ ಮನೆಗೆ ಹೋಗಿದ್ದೆ. ಯಪ್ಪ ಟಯರ್ಡ್ ಆಗ್ಬಿಟ್ಟೈತೆ ನಮ್ಮಂತೂ. ಬಿಸಿಲಲ್ವಾ, ಅದಕ್ಕೆ. ಹೇಳು, ಯಾರ ಮನೆಗೆ ಹೋಗಿದ್ದೆ ಹೇಳು? ಅವ್ರ ಮನೆ, ಇವ್ರ ಮನೆ, ಅವ್ರ ಮನೆ. ಇವನೊಬ್ಬ ಬಂದ್ಬಿಡ್ತಾನೆ. ಇಸ್ಕೂಲ್ ಮಾತಾಡ್ಸಿದ್ನಲ್ಲ ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ಶಿಡ್ಜು ಇದೆ, ಅದನ್ನ ಎತ್ಕೊಂಡೆಲ್ಲ ಮಾತಾಡ್ಸಿದ್ದೆ. ಅದಕ್ಕೆ ಇವಾಗ ಸ್ಮೆಲ್ ನೋಡ್ತವನೆ, ಕಪ್ಪ ಮಾಡ್ಕೊಂಡವನೆ. ಆ ಸ್ಮೆಲ್ಲಿಗೆ ಅವ್ನು ಇದು ಮಾಡ್ತಿರೋದು. ಬಾರೋ ಕೋಕೋ, ಯಾವುದಾದ್ರೂ ನಾವು ಪೆಟ್ಸ್ನ ಮಾತಾಡ್ಸ್ಕೊಂಡು ಮನೆಗೆ ಬಂದರೆ ಆ ಸ್ಮೆಲ್ ನೋಡಿಕೊಂಡು ಇದು ಮಾಡ್ತಾನೆ ಗೈಸ್. ಇವಾಗ ಅಲ್ಲಿ ನಮ್ಮ ಅಪ್ಪನ ಹತ್ರ ಹೋಗೋನೆ. ಏನಕ್ಕೋ ಹೇಳು? ಊಟ ಮಾಡ್ದಾ? ಬಿರಿಯಾನಿ. ನಾಚಿಕೆ ಆಗಲ್ವಾ? ನೋ, ವೆಜ್ ಬಿರಿಯಾನಿ. ಓಕೆ ವೆಜ್ ಬಿರಿಯಾನಿ. ನಿಜ ಹೇಳು, ಯಾವ ಬಿರಿಯಾನಿ ಅಂತ? ವೆಜ್ ಬಿರಿಯಾನಿ.
ಅಷ್ಟೇನಾ, ಇನ್ನು ಯಾರಿಗೂ ಕೊಡೋಂಗಿಲ್ವಾ ಕಾರ್ಡು ನಿಮ್ಮ ಫ್ರೆಂಡ್ಸ್ಗೆ? ಅಪ್ಪ ಸಾಕಾಯ್ತಪ್ಪ ಸಾಕು. ಏನೆಲ್ಲ ಆಲ್ಮೋಸ್ಟ್ ವಾಟ್ಸಪ್ಪೇ ಮಾಡಿದ್ಯಾ? ಆಲ್ಮೋಸ್ಟ್ ಎಲ್ಲ ಆಯಿತು. ವರ್ಕ್ ಇಲ್ವಾ? ಇದೆ, ಇವಾಗ 1 ಅವರಲ್ಲಿ ಲಾಗಿನ್ ಆಗಬೇಕು. ಅಷ್ಟರಲ್ಲಿ ಒಂದು ನ್ಯಾಪ್ ತೊಗೊಳ್ಳೋಣ ಅಂದ್ಕೊತಾ ಇದ್ದೀನಿ. ಎಲ್ಲಾದರೂ ಹೋಗಿ ಬಂದ್ಬಿಡೋದು, ಆಮೇಲೆ ನ್ಯಾಪ್ ತೊಗೊಬೇಕು. ಸುಸ್ತಾಗ್ತಾಯಿದೆ, ನಂಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. 1 ಅವರ್ ಅಥವಾ 1 o'clock ಲಾಗೌಟ್ ತೊಗೊಂಡ್ಬಿಡ್ತೀನಿ, ಮಲ್ಕೊಂಬಿಡ್ತೀನಿ. ಇದೇ ಆಯಿತು ಗೈಸ್. ಏನು ಗೊತ್ತಾ, ಅವಳು ನೈಟ್ ಶಿಫ್ಟ್ ಮಾಡಿದ್ರೂ ಕರೆಕ್ಟಾಗಿ ನಿದ್ದೆ ಮಾಡಲ್ಲ. ಅದೇ ಅವಳಿಗೆ ಆಗ್ತಿರೋ ಸಮಸ್ಯೆ. ಈ ಮದುವೆ ಟೈಮಲ್ಲಿ ಕರೆಕ್ಟಾಗಿ ನಿದ್ದೆ ಮಾಡೋದು ನಂಗೇನಿಲ್ಲ, ಮಲ್ಕೊಂಡೇ ಇರ್ತೀನಿ ಬಿಡ್ರಿ. ಕೆಲಸ ಎಲ್ಲ ಅದೇ ಆಗಲಿ. ಮಲ್ಕೋಬೇಕು, ಒಂದು 4-5 ಅವರ್ ಆದರೂ ಮಲ್ಕೊಬೇಕು. ಅದೇ ಇವಾಗ ಮಲ್ಕೊತೀನಿ ನೋಡಿ ಗೈಸ್, ಇನ್ನೂ ನಮ್ಮ ಮನೇಲಿ ಕಾರ್ಡ್ಗಳು ಕೊಡೋದು ಮುಗ್ದಿಲ್ಲ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಒಂದು ಶೇರ್, ಒಂದು ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್.